ಫಲಪುಷ್ಪಾಲಂಕಾರ, ರತ್ನಾಲಂಕಾರ, ಚಂದನ ಅಲಂಕಾರ ಹೀಗೆ ನಾನಾ ಅಲಂಕಾರದಲ್ಲಿ ಅರ್ಚಕರು ದೇವಿಯ ಅಲಂಕಾರ ಮಾಡೋದನ್ನ ನೋಡಿ ಖುಷಿ ಪಟ್ಟಿರ್ತೀವಿ. ಆದರೆ ಇಲ್ಲೊಬ್ಬ ಅರ್ಚಕ ಕಾಳಿ ದೇವಿಗೆ ಮೇರಿಯ ಅಲಂಕಾರ ಮಾಡಿದ್ದು ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೌದು, ಈ ಘಟನೆ ನಡೆದಿರೋದು ಮುಂಬೈನ ಚೇಂಬೂರ್ನಲ್ಲಿರುವಂತಹ ಕಾಳಿಮಾತೆಯ ದೇಗುಲದಲ್ಲಿ. ಚೇಂಬೂರಿನ ವಾಶಿ ನಾಕಾದಲ್ಲಿ ದೇಗುಲದ ಕಪ್ಪು ಶಿಲೆಯ ಕಾಳಿ ವಿಗ್ರಹಕ್ಕೆ ಕ್ರೈಸ್ತ ದೇವತೆ ಮೇರಿ ರೂಪವನ್ನ ಕೊಟ್ಟಿದ್ದಾರೆ. ಸ್ಥಳೀಯರು ದರ್ಶನಕ್ಕೆ ಬಂದಾಗ ಕಾಳಿಮಾತೆಯು ಕಿರೀಟವನ್ನ ಧರಿಸಿ ಕ್ರೈಸ್ತ ಮಾತೆ ಮೇರಿ ಅಮ್ಮನಂತೆ ಹೋಲುವಂತೆ ಮಾರ್ಪಾಡು ಮಾಡಲಾಗಿದೆ. ಹೀಗಾಗಿ ಸ್ಥಳೀಯರು ಮತ್ತು ಭಕ್ತರು ಸೇರ್ಕೊಂಡು ದೇಗುಲದ ಅರ್ಚಕ ರಮೇಶ್ ಅವರನ್ನ ವಿಚಾರಿಸಿದ್ದಾರೆ. ಆಗ ಅರ್ಚಕರು ತಮ್ಮ ಕನಸಿನಲ್ಲಿ ಕಾಳಿಮಾತೆ ಕಾಣಿಸ್ಕೊಂಡು ಅವಳಿಗೆ ಮೇರಿಯ ರೂಪ ಮಾಡುವಂತೆ ಹೇಳ್ಕೊಂಡ್ಲು, ಅದಕ್ಕಾಗಿ ಹಾಗೆ ಮಾಡಿರುವುದಾಗಿ ಹೇಳ್ಕೊಂಡಿದ್ದಾರೆ. ಸದ್ಯ ಘಟನೆ ಸಂಬಂಧ ಅರ್ಚಕರ ಮೇಲೆ ಎಫ್ಐಆರ್ ಆಗಿದ್ದು ಪೊಲೀಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇಕಂತಾನೆ ಮಾಡಿದ್ದಾನೋ ಬೇರೆಯವರು ಹೇಳಿ ಮಾಡಿಸಿದ್ದಾರೋ, ಒಟ್ಟಾರೆ ಹಿಂದೂಗಳ ಭಾವನೆಗೆ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿರೋದಂತೂ ಸತ್ಯ.